ಜಿಲ್ಲೆಯ ಜನತೆ ಶಾಂತಿ ಪ್ರಿಯರು. ಅವರು ಜಿಲ್ಲೆಯ ಎಲ್ಲ ಸಮುದಾಯ, ಎಲ್ಲ ವರ್ಗಗಳು, ಸಂಘ ಸಂಸ್ಥೆಗಳು ಸೇರಿದಂತೆ ಎಲ್ಲರೂ ಸಹ ಶಾಂತಿ ಪ್ರಿಯರು ಎಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಹಪುರ್ವಾಡ್ ತಿಳಿಸಿದ್ದಾರೆ. ಈ ಬಗ್ಗೆ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು, ಹಿಜಾಬ್ ಹಾಗೂ ಕೇಸರಿ ಶಾಲು ಸಂಬಂಧ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಇನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಸಹಕಾರದಿಂದ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ತುಮಕೂರು ಜನ ಶಾಂತಿ ಪ್ರಿಯರು. ಎಲ್ಲರೂ ಸಹ ಎಲ್ಲ ಸಮಯದಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಸಹ ಶಾಲಾ ಕಾಲೇಜುಗಳಿಗೆ ಧಾರ್ಮಿಕ ಭಾವನೆಯ ಸಂಕೇತವಾಗಿರುವ ಯಾವುದೇ ವಸ್ತ್ರಗಳನ್ನು ಧರಿಸಿ ಶಾಲಾ ಕಾಲೇಜುಗಳಿಗೆ ತೆರಳದಂತೆ ಸೂಚನೆ ನೀಡಿದ್ದು, ಈ ಬಗ್ಗೆ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಸರ್ಕಾರದ ಆದೇಶದ ಅನ್ವಯ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆಯ ಆದೇಶದ ಅನ್ವಯ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ತುಮಕೂರು ಜಿಲ್ಲೆ ದೊಡ್ಡ ಜಿಲ್ಲೆಯಾಗಿದ್ದು, ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಿಗೆ ಈಗಾಗಲೇ ಭೇಟಿ ನೀಡಿ ಎಚ್ಚರ ವಹಿಸಲಾಗಿದೆ. ಎಲ್ಲ ಧಾರ್ಮಿಕ ಮುಖಂಡರು, ರಾಜಕಾರಣಿಗಳು, ಸಂಘ ಸಂಸ್ಥೆಗಳು ಸಂಪರ್ಕದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈಗಾಗಲೇ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕ ಸಾಧಿಸಿ ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸುವಂತೆ ತಿಳಿಸಲಾಗಿದೆ ಎಂದಿದ್ದಾರೆ. ಈ ಹಿಜಾಬ್ ಮತ್ತು ಶಾಲ್ ವಿಷಯದಲ್ಲಿ, ಸ್ಕೂಲ್ ಕಾಲೇಜ್ ಎಂಟ್ರಿ ವಿಷಯದಲ್ಲಿ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಎಲ್ಲೂ ಕೂಡ ಯಾವುದೇ ಥರದ್ದು ಅಹಿತಕರ ಘಟನೆ ಎಲ್ಲೂ ನಡೆದಿಲ್ಲ. ಇದಕ್ಕೆ ಪೂರ್ತಿ ಕಾರಣ ನಮ್ಮ ಜಿಲ್ಲಾಡಳಿತದವರ ನೇತೃತ್ವದಲ್ಲಿ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಪೊಲೀಸವರೆಲ್ಲ ಸೇರಿ ಸಮನ್ವಯವಾಗಿ ಕೆಲಸ ಮಾಡಿ ಎನ್ಶೋರ್ಡ್ ದಟ್ ದೇರ್ ಇಸ್ ನೋ ಪ್ರಾಬ್ಲಮ್. ಆಬ್ವಿಯಸ್ಲಿ ಜನ ಕೂಡ, ನಮ್ಮ ಡಿಸ್ಟ್ರಿಕ್ಟಲ್ಲಿದ್ದ ಜನರು ಕೂಡ ಶಾಂತಿ ಪ್ರಿಯರು. ಅವರೆಲ್ಲರೂ ಕೂಡ ನಮಗೆ ಪೂರ್ತಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಯಾವುದೇ ಥರದ ಅಹಿತಕರ ಘಟನೆ ನಡೆದಂಗೆ ನೋಡ್ಕೊಂಡಿದ್ದಾರೆ. ಈಗ ಮಾನ್ಯ ಹೈಕೋರ್ಟ್ ಆರ್ಡರಿಂದಾಗಿ ಏನು ಯಾವುದೇ ಕಾರಣಕ್ಕೆ ಯಾವುದೇ ಥರದ್ದು ರಿಲಿಜಿಯಸ್ ಇದನ್ನು ಏನು ಬಟ್ಟೆಯಲ್ಲಿ ಧರ್ಮದ್ದು ಇದು ಆಚರಣೆ ತೋರಿಸ್ದಂಗೆ ಯೂನಿಟ್ ಟು ಅಟೆಂಡ್ ಕ್ಲಾಸ್ ರೂಮ್ಸ್ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು DC ಮತ್ತು DCSP CO ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರ ಆಫೀಸರ್ಸ್ ಜೊತೆನೂ ಒಂದು VC ಆಯಿತು. ಸೊ ನಾವು ಅದರಲ್ಲಿ ಕೊಟ್ಟಿರೋ ಏನಂತಾರೆ ಸೂಚನೆಗಳ ಮೇರೆಗೆ ಮತ್ತು ಅದರ ಜೊತೆಲಿ ನಮ್ಮ ಲೋಕಲ್ಗೆ ನಮಗೆ ಅಗತ್ಯ ಇದ್ದ ಹಾಗೆ ಆ ಥರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಸದ್ಯಕ್ಕೆ ನಾವು ನಮ್ಮದು ದೊಡ್ಡ ಜಿಲ್ಲೆ ಇರೋದ್ರಿಂದ ಎಲ್ಲ ಕಡೆಯೂ ನಾವು ಸ್ಟಾಫ್ನ ಆಲ್ರೆಡಿ ಫುಲ್ಲಿ ಮೊಬಿಲೈಸ್ ಮಾಡಿದ್ದೀವಿ. ಎಲ್ಲ ಮುಖಂಡರು, ಕಮ್ಯುನಿಟಿ ಮುಖಂಡರು ಇರಲಿ ಅಥವಾ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಇರಲಿ ಮತ್ತು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಎಲ್ಲರನ್ನ ಕೂಡ ನಾವು ಎಲ್ಲರ ಜೊತೆನೂ ಸಂಪರ್ಕದಲ್ಲಿದ್ದು, ನಾವು ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಯಾವುದೇ ಥರದ್ದು ಇಶ್ಯೂ ಆಗದಾಗೆ ಮತ್ತು ನಮ್ಮ ಈಗ ಮಕ್ಕಳ ಎಜುಕೇಷನ್ಗೆ ಯಾವ ಥರದ್ದು ಕೂಡ ಅಡ್ಡ ಬರದಂಗೆ ನಾವೆಲ್ಲರೂ ಕೂಡ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲರ ಜೊತೆ ಮಾತಾಡಿದ್ವಿ. ಇಲ್ಲಿ ತನಕಂತೂ ಎಲ್ಲ ರೀತಿಯಲ್ಲಿ ನಮಗೆ ಭಾಳ ಎಂಕರೇಜಿಂಗ್ ಸಪೋರ್ಟ್ ಪ್ರತಿಯೊಬ್ಬರ ಕಡೆಯಿಂದಲೂ ಸಿಕ್ಕಿದೆ. ಎವ್ರಿಬಡಿ ಈಸ್ ಇನ್ ಫೇವರ್ ಆಫ್ ಇಂಪ್ಲಿಮೆಂಟಿಂಗ್ ದಿ ಹೈಕೋರ್ಟ್ಸ್ ಆರ್ಡರ್ ಆರ್ ಪೀಸ್ನ ಮೇಂಟೈನ್ ಮಾಡೋ ಲೆಕ್ಕದಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ಆಫೀಸರ್ಸ್ ಜೊತೆನೂ ನಾವು ಕಂಟಿನ್ಯೂಸ್ ಆಗಿ VCಗಳಿರಲಿ ಅಥವಾ ಮೀಟಿಂಗ್ಗಳಿರಲಿ ಅದೆಲ್ಲ ಮಾಡ್ತಾಯಿದ್ದೀವಿ. ನಾನು ಕೂಡ ಶಿರಾ, ತಿಪ್ಟೂರು ಮತ್ತು ಬೇರೆ ನಮ್ಮ ಸಬ್ ಡಿವಿಷನ್ಸ್ ಕೂಡ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಮುಖಂಡರುಗಳ ಜೊತೆ ಮಾತಾಡ್ತಾಯಿದ್ದೀನಿ. ಇಂಥ ಸಮಯದಲ್ಲಿ ಈ ಕಿಡಿಗೇಡಿಗಳೆಲ್ಲ ಇವರೆಲ್ಲ ಸಾಮಾಜಿಕ ಜಾಲತಾಣವನ್ನು ದುರುಪಯೋಗ ಮಾಡಿಕೊಳ್ಳೋ ಚಾನ್ಸಸ್ ಎಲ್ಲ ಇರ್ತವೆ. ಅಂಥವ್ರನ್ನಂತೂ ಖಂಡಿತ ದೇ ಆರ್ ಫಿಟ್ ಟು ಬಿ ಕಾಲ್ಡ್ ಆಸ್ ರೌಡಿ ಶೀಟರ್ಸ್. ಯಾಕೆಂದರೆ ಅವ್ರಿಗೆ ಸಮಾಜ ಶಾಂತಿ ಬೇಡ, ಅದಕ್ಕೆ ಅವ್ರು ಮಾಡ್ತಿರೋರು ಅನ್ನೋ ಇದರಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥವ್ರು ಎಲ್ಲರನ್ನೂ ಕೂಡ ಗಮನದಲ್ಲಿಟ್ಕೊಂಡು ಅದರ ಮೇಲೆ ಯಾವ ಥರ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.